ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಎಫ್ಎಸ್ಎಲ್ ಪರಿಶೀಲನೆ ಸದ್ಯ ಪೂರ್ಣಗೊಂಡಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. 3 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದೆ ಎಸ್ಐಟಿ ಮತ್ತು ಎಫ್ಎಸ್ಎಲ್. ಇನ್ಸ್ಪೆಕ್ಟರ್ ಸುವರ್ಣ ನೇತೃತ್ವದ ತಂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಹಾಸನದ ಆರ್ಸಿ ರಸ್ತೆಯಲ್ಲಿರುವ ಸಂಸದ ಪ್ರಜ್ವಲ್ ನಿವಾಸ ಮೇ 4ರಂದು ಸಂತ್ರಸ್ತ ಮಹಿಳೆಯ ಜೊತೆ ಬಂದು ಸಂಸದರ ನಿವಾಸದಲ್ಲಿ ಇದ್ರು ಅನ್ನೋದಕ್ಕೆ ಸ್ಥಳ ಮಹಜರು ಮಾಡಿದ್ರು ಎಸ್ಐಟಿ ತಂಡ. ಮಹಜರಾದ ಬಳಿಕ ಸಂಸದರ ನಿವಾಸವನ್ನು ಸೀಸ್ ಮಾಡಿ ವಶಕ್ಕೂ ಕೂಡ ಪಡೆದಿತ್ತು ಎಸ್ಐಟಿ. ಅತ್ಯಾಚಾರ ಆರೋಪ ಕುರಿತು ಇತರೆ ಸಾಕ್ಷ್ಯ ಸಂಗ್ರಹಿಸಿ ಹೊರಟಿದ್ದಾರೆ ಎಸ್ಐಟಿ ಟೀಮ್. ಹೊಳೆನರಸೀಪುರದ ರೇವಣ್ಣ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ ಎಸ್ಐಟಿ ತಂಡ. ಈಗಾಗಲೇ ಸದ್ಯಕ್ಕೆ ಹಾಸನದ ಆರ್ಸಿ ರಸ್ತೆಯಲ್ಲಿರುವಂತಹ ಸಂಸದ ಪ್ರಜ್ವಲ್ ಅವರ ನಿವಾಸದ ಎಫ್ಎಸ್ಎಲ್ ಪರಿಶೀಲನೆ ಪೂರ್ಣಗೊಂಡಿದೆ. ಇದೀಗ ಹೊಳೆನರಸೀಪುರ ನಿವಾಸದಲ್ಲೂ ಕೂಡ ಅಲ್ಲಿ ಎಸ್ಐಟಿ ಟೀಮ್ ಹೋಗ್ತಾ ಇದೆ ಅಂತ, ಯಾಕಂದ್ರೆ ಅಲ್ಲೂ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಒಂದು ನಿವಾಸದಲ್ಲೂ ಕೂಡ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಗೂ ಕೂಡ ಹೊರಟಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ನೀಡಿದ್ಲು ಸಂತ್ರಸ್ತ ಮಹಿಳೆ. ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸದಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಲಿದೆ ಎಫ್ಎಸ್ಎಲ್ ಟೀಮ್. ಸೊ ನೋಡಿ, ಎಫ್ಎಸ್ಎಲ್ ಟೀಮ್ ಆಗಿರ್ಬೋದು, ಎಸ್ಐಟಿ ಅವರು ಸಾಕಷ್ಟು ಸಾಕ್ಷ್ಯ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಸತತ 3 ಗಂಟೆಗಳ ಕಾಲ ಪರಿಶೀಲನೆಯನ್ನ ಮಾಡಿದ್ದಾರೆ ಪ್ರಜ್ವಲ್ ನಿವಾಸದಲ್ಲಿ. ಎಫ್ಎಸ್ಎಲ್ ಪರಿಶೀಲನೆ ಸದ್ಯಕ್ಕೆ ಪೂರ್ಣ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಹಾಸನದಲ್ಲಿ ಮುಕ್ತಾಯ ಆಗಿದೆ. ಇನ್ನು ಮುಂದಿನ ಹಂತಕ್ಕೂ ಕೂಡ ಅಧಿಕಾರಿಗಳು ಹೋಗ್ತಾರೆ. ಸೊ ಎಲ್ಲ ಆಯಾಮದಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಇದೀಗ ಸಾಕಷ್ಟು ಮಾಹಿತಿಯನ್ನು ಕೂಡ ಈಗಾಗಲೇ ಈ ಮನೆಯಲ್ಲಿ ಬೇಕಾದಂತಹ ಸಾಕ್ಷ್ಯಾಧಾರಗಳನ್ನು ಪಡೆಯೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು. ಸೊ ಈಗಾಗಲೇ ನಾವು ನೋಡ್ತಾ ಇರುವಂತೆ ಸದ್ಯಕ್ಕೆ ಇಲ್ಲಿ ಮುಕ್ತಾಯ ಆಗಿದೆ. ಹಾಸನದಲ್ಲಿ ಇರುವಂತಹ ಮನೆಯಲ್ಲಿ ಪರಿಶೀಲನೆ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.